ಭೂಮಿಯೊಳು ಜಲವಿರೆ ತೃಷಾರ್ತನು ತಾಮರೆದು ಮೊಗವೆತ್ತಿ ಎಂಡೆಸೆ ವ್ಯೋಮ ಮಂಡಲದೊಳಗೆ ಕಾಣದೆ ಮಿಡುಕುವಂದದಲ್ಲಿ ಶ್ರೀ ಮನೋರಮ ಸರ್ವರಂತರ್ಯಾಮಿಯಾಗಿರೆ ತಿಳಿಯಲರಿಯದೆ ಭ್ರಾಮಕರು ಭಜಿಸುವರು ಭಕುತಿಯಲನ್ಯ ದೇವತೆಯ. ತವ ಕಥಾಮೃತಂ ತಪ್ತ ಜೀವನಂ ಕವಿಭಿರೀಡಿತಂ ಕಲ್ಮಷಾಪಹಂ ಶ್ರವಣಮಂಗಲಂ ಶ್ರೀಮದಾತತಂ ಭುವಿ ಗೃಣಂತಿಯೇ ಪೂರಿದಾ ಜನ. ದಾಸವರ್ಯಂ ದಯಾಯುಕ್ತಂ ದೂರೀಕೃತ ದುರಾಶಿಷಂ ಹರಿಕಥಾಮೃತಸಾರ ವಕ್ತಾರಂ ಜಗನ್ನಾಥ ಗುರುಂ ಭಜೆ. ಶ್ರೀ ಹರಿಕಥಾಮೃತಸಾರ ದತ್ತ ಸ್ವಾತಂತ್ರ್ಯ ಸಂಧಿ ಪದ್ಯ 12. ಭೂಮಿಯೊಳು ಜಲವಿರೆ ಕೃಷಾರ್ಥನು ತಾ ಮೊರೆದು ಮೊಗವೆತ್ತಿ ಎಣ್ದೆಸೆ ಎಂಬ ಈ ಪದ್ಯದಲ್ಲಿ ಶ್ರೀ ಜಗನ್ನಾಥದಾಸಾರ್ಯರು ಭ್ರಾಮಕ ಜನರು ಕ್ಷಿಪ್ರ ಫಲ ಪ್ರಾಪ್ತಿಗೋಸ್ಕ ಅನ್ಯರಾದ ಕ್ಷುದ್ರ ದೇವತೆಗಳನ್ನು ಉಪಾಸನೆ ಮಾಡುತ್ತಾರೆ ಎಂದು ದೃಷ್ಟಾಂತ ಸಹಿತ ತಿಳಿಸುತ್ತಾರೆ. ಶಾಶ್ವತ ರೂಪವಾದ ಮೋಕ್ಷಾನಂದ ಪ್ರದನಾದ ಮುಕುಂದನನ್ನು ಬಿಟ್ಟು ಅನ್ಯ ದೇವತೆಗಳ ಉಪಾಸನೆಯಿಂದ ಕ್ಷುದ್ರ ಫಲ ಎಂದು ತಿಳಿಸುತ್ತಾರೆ. ಮೇಘಗಳಿಂದ ಸುರಿಯುವ ಮಳೆಯ ನೀರು ಭೂಮಿಯ ಒಳಪದರಗಳಲ್ಲಿ ಇಳಿದು ಭೂಮಿಯಲ್ಲಿ ಅಂತರ್ಗತವಾಗಿ ಜಲವು ಹರಿಯುತ್ತಿರುವುದು. ಇಂತಹ ಭೂಮ್ಯಂತರ್ಗತ ಜಲವು ಚಿಲುಮೆಯ ದ್ವಾರ ಹೊರಗೆ ಚಿಮ್ಮುವುದು ಅಥವಾ ಬಾವಿಯನ್ನು ತೋಡಿದಾಗ ನೀರು ದೊರೆಯುವುದು. ಅಂತೆಯೇ ಕೆರೆ ಕುಂಟೆಗಳಲ್ಲಿ ಜಲವು ಸಿಗುವುದು. ಭೂಮಿಯಳು ಇರುತಿಹ ಅಂತಹ ಜಲವನ್ನು ಬಿಟ್ಟು ಬಾಯಾರಿಕೆಯಿಂದ ಬಳಲಿರುವ ಮಾನವನೋರ್ವನು ತನ್ನ ಮುಖವನ್ನು ಎತ್ತಿ ಸುತ್ತಲೂ ಹರಡಿರುವ ಆಕಾಶವನ್ನು ನೋಡುತ್ತಾ ಅಲ್ಲಿ ಚಲಿಸುತ್ತಿರುವ ಮೋಡಗಳನ್ನು ನೋಡಿದರೆ ಅವನಿಗೆ ಜಲವು ದೊರೆಯುವುದೇ? ಸಮೀಪದಲ್ಲಿರುವ ಜಲಾಗಾರವನ್ನು ಬಿಟ್ಟು ಸುತ್ತಲೂ 8 ದಿಕ್ಕುಗಳಲ್ಲಿ ನೀರನ್ನು ಹುಡುಕಿದರೆ ಅವನಿಗೆ ನೀರು ದೊರೆತು ತೃಷೆಯಡಗುವುದೇ? 8 ದೆಸೆ ಎಣ್ದೆಸೆ ಎಂದರೆ 8 ದಿಕ್ಕುಗಳು ಎಂದರ್ಥ. ಅಂತೆಯೇ ಶ್ರೀ ಮನೋರಮನಾದ ಶ್ರೀಹರಿಯು ಸಕಲ ಜೀವಾಂತರ್ಯಾಮಿಯಾಗಿ ಬಿಂಬರೂಪನಾಗಿ ಜೀವರ ಸಮೀಪಗತನಾಗಿಯೇ ಅನಾದ್ಯನಂತ ಕಾಲದಿಂದ ಶಾಶ್ವತನಾಗಿದ್ದಾನೆ. ಆ ಮುಕುಂದನೇ ತಾನು ಸೃಷ್ಟಿಗೆ ತಂದ ಜೀವರ ಸಜ್ಜನರ ಕರ್ಮ ವಿಮೋಚನೆಗೈಸಿ ಸಂಸಾರ ಸುಖವೆಂಬ ಘೋರ ಸಾಗರವನ್ನು ದಾಟಿಸಿ ಲಿಂಗಭಂಗ ದ್ವಾರ ಜೀವರ ಸ್ವರೂಪಗತ ಆನಂದದ ಆವಿರ್ಭಾವ ರೂಪವಾದ ಶಾಶ್ವತ ಸುಖವೆಂಬ ಮೋಕ್ಷಾನಂದವನ್ನು ಕರುಣಿಸುವನು. ಅಜ್ಞಾನಿಗಳು ಮುಕ್ತಿಪ್ರದನಾದ ಮುಕುಂದನನ್ನು ಬಿಟ್ಟು ಬ್ರಹ್ಮ, ರುದ್ರ, ಗಣಪತಿ, ಇಂದ್ರ, ಸೂರ್ಯ, ಅಗ್ನಿ ಇತ್ಯಾದಿ ಅನ್ಯ ದೇವತೆಗಳನ್ನು ಅವರೇ ಸರ್ವೋತ್ತಮರೆಂದು ಭಾವನೆಯಿಂದ ಉಪಾಸನೆ ಮಾಡಿ ಕ್ಷಣಿಕವಾದ ಫಲವನ್ನು ಹೊಂದುವರು. ಭ್ರಾಮಕ ಜನರು ಮಾರಿ, ಮಸಣಿ, ಚೌಡಿ ಇತ್ಯಾದಿ ಕ್ಷುದ್ರ ದೇವತೆಗಳನ್ನು ಉಪಾಸಿಸಿ ಒಲಿಸಿಕೊಂಡು ಭಜನೆ ಮಾಡಿ ಕ್ಷಣಿಕ ಸುಖವನ್ನು ಪಡೆಯುವರು. ಆ ಕ್ಷಣಿಕ ಫಲವೇ ಅವರ ನಾಶಕ್ಕೆ ಕಾರಣವಾಗುವುದು. ವಿಶೇಷಾರ್ಥವೆಂದರೆ ಕ್ಷುದ್ರ ದೇವತೆಗಳಲ್ಲಿಯೂ ಶ್ರೀಹರಿಯೇ ಬಿಂಬರೂಪದಿಂದಿರುವನು, ಫಲವನ್ನೂ ಕೊಡುವನು. ಆದರೆ ನೀಚಾಧಿಷ್ಠಾನಗಳಲ್ಲಿ ಪೂಜಿಸಿದರೆ ನೀಚ ಫಲವೇ ಪ್ರಾಪ್ತಿ. ನಿತ್ಯಾನಂದ ರೂಪವಾದ ಮುಕ್ತಿ ಸುಖವೆಂದಿಗೂ ದೊರೆಯುವುದಿಲ್ಲ. ಅಂತೆಯೇ ಹಿರಣ್ಯಕಶಿಪು, ರಾವಣಾದಿಗಳು ಬ್ರಹ್ಮ ಮತ್ತು ರುದ್ರದೇವರನ್ನು ಕುರಿತು ತಪಸ್ಸು ಮಾಡಿ ಅವರನ್ನು ಮೆಚ್ಚಿಸಿ ವರಗಳನ್ನು ಪಡೆದರು. ಆ ವರಗಳನ್ನು ಪಡೆದವರು ಅದರ ಫಲವು ಅವರ ನಾಶಕ್ಕೆ ಕಾರಣವಾಯಿತು. ಬ್ರಹ್ಮಾದಿ ದೇವತಾಂತರ್ಗತನಾದ ಆ ಪರಾತ್ಪರನನ್ನು ಪೂಜಿಸಬೇಕಲ್ಲದೆ ಅವರರಾದ ದೇವತೆಗಳನ್ನು ಸರ್ವೋತ್ತಮರೆಂಬ ಭಾವನೆಯಿಂದ ಮಾಡುವ ಉಪಾಸನೆ ದುಃಖಕ್ಕೆ ಕಾರಣವು. ಈ ಪದ್ಯದಲ್ಲಿ ಭೂಮಿಯಂತರ್ಗತ ಜಲವು ಜೀವರ ಬಿಂಬನಾದ ಶ್ರೀ ಪರಮಾತ್ಮನ ಸದೃಶ, ತೃಷಾರ್ಥನು ಪ್ರಾಪಂಚಿಕ ವಿಷಯ ಭೋಗಾಪೇಕ್ಷಿಯಾದ ಜೀವನ ಸದೃಶ, ಅನ್ಯ ದೇವತೆಗಳ ಪೂಜೆಯು ವ್ಯೋಮ ಮಂಡಲ ಎಣ್ದೆಸೆಗಳಲ್ಲಿ ನೀರನ್ನು ಹುಡುಕುವಂತೆ ಮಾಡುವ ಯತ್ನದ ಸದೃಶ ಎಂದು ಯೇಪ್ಯನ್ಯ ದೇವತಾ ಭಕ್ತಾ ಯಜಂತ್ಯೆ ಶ್ರದ್ಧಾಯಾನ್ವಿತ ತೇಪಿ ಮಾವೇವ ಕೌಂತೇಯ ಭಜಂತ್ಯಧ್ಯದಿ ಪುವಿರ್ವಕಂ ಎಂಬ ಗೀತಾ ಶ್ಲೋಕವನ್ನು ಯೋಂತರ್ಹಿತೆ ಹೃದಯಿತೋಪಿ ದುರಾತ್ಮಾನಾಂತ್ವನ್
ಎಂಬ ಭಾಗವತದ ಅರ್ಥವನ್ನು ಶ್ರೀ ಜಗನ್ನಾಥದಾಸಾರ್ಯರು ತಿಳಿಸಿರುತ್ತಾರೆ. ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ವೃಂದಾವನ ವಿಹಾರಿ ಶ್ರೀಕೃಷ್ಣಾರ್ಪಣಮಸ್ತು.